ಇವತ್ ನಾನು ನಿಮಗೆ ತೋರಿಸ್ತೀನಿ ಕನ್ನಡ ಹೀರೋಸ್ಗಳದ್ದು ತಗ್ ಲೈಫ್ ಮೂಮೆಂಟ್ ನ. ಒಳ್ಳೆ ಅನ್ಸ್ಕೊಳಕ್ಕೆ ನೀವು ತುಂಬಾ ಆಕ್ಟ್ ಮಾಡ್ಬೇಕಮ್ಮ. ತುಂಬಾ ಅಂದ್ರೆ ತುಂಬಾ ಮಾಡ್ಬೇಕಮ್ಮ. ನಾನ್ ಕೆಟ್ಟೋನಮ್ಮ, ಒಂದೇ ವರ್ಡ್ ಮುಗ್ದೋಯ್ತು ಅಲ್ಲಿಗೆ. ಯಾವ್ದಲ್ಲ ದರ್ಶನ್ ಕೆಟ್ಟೋದ್ ಮುಗ್ದೋಯ್ತು ಅಲ್ಲಿಗೆ. ನಮ್ಗೆ ನಾಡ್ಕಾಡ ಸ್ವಲ್ಪ ಕಷ್ಟ, ಕಾಸು ಕೊಟ್ರೆ ಮಾತ್ರ ನಾಡ್ಕಾಡ. ದರ್ಶನ್ ಸರ್ ಹಾಗೆ ಮೀಡಿಯಾದವ್ರ ನಡುವೆ ಎಂತ ಒಳ್ಳೆ ರಿಲೇಶನ್ಶಿಪ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಒಂದು ಸಲ ಮೀಡಿಯಾದವರು ದರ್ಶನ್ ಸರ್ಗೆ ತುಂಬಾ ಅಂದ್ರೆ ತುಂಬಾ ಪರ್ಸನಲ್ ಕ್ವಶನ್ ಗಳನ್ನ ಕೇಳ್ತಿದ್ರು. ಆವಾಗ ದರ್ಶನ್ ಸರ್ಗೆ ತಲೆ ಕೆಟ್ಬಿಟ್ಟು ಎಂತ ಒಂದು ಒಳ್ಳೆ ರಿಪ್ಲೈ ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ರಿ. ಇನ್ಮೇಲೆ ಆಕ್ಚುಲಿ ದರ್ಶನ್ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು, ದರ್ಶನ್ ಏನೇನ್ ತಿನ್ಬೇಕು, ಯಾರ್ ಫೋನ್ ಎತ್ತಬೇಕು, ಯಾರ್ ಫೋನ್ ಎತ್ತಬಾರ್ದು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಮಾಡಬಾರ್ದು, ರಾತ್ರಿ ಅವ್ನ ಹೆಂಡತಿ ಪಕ್ಕದಲ್ಲಿ ಮನಗ್ಬೋದಾ ಮನಗಬಾರ್ದಾ ಚಾನಲ್ ನೀವು ಡಿಸೈಡ್ ಮಾಡ್ತೀರಮ್ಮ. ನಮ್ಮ ವೈಯಕ್ತಿಕ ನಮ್ಮ ಬಿಡಿ, ನಮ್ಗೆ ಗೊತ್ತು. ಸೊ ಈ ಒಂದು ಆನ್ಸರ್ ಹೇಳಿದ್ಮೇಲೆ ಕ್ವಶನ್ ಕೇಳಿದ್ದ ರಿಪೋರ್ಟರ್ಗೆ ಸಿಡ್ಲಂತೂ ಪಕ್ಕ ಹೊಡೆದಿರುತ್ತೆ. ಮುಂಚೆ ಒಂದ್ಸಲಿ IT ಡಿಪಾರ್ಟ್ಮೆಂಟ್ ಅವರು ಹೀರೋಗಳ ಮನೆ ಮೇಲೆ ರೈಡ್ ನ ಮಾಡಿ, ಆವಾಗ ಮೀಡಿಯಾದವರು ಅರ್ಜೆಂಟ್ ಅಲ್ಲಿ ಹೋಗಿ ಪುನೀತ್ ಸರ್ ನ ಕ್ವಶನ್ ಸಹ ಕೇಳಿದ್ರು. ಈ ಒಂದು ಕ್ವಶನ್ ಗಳಿಗೆ ಪುನೀತ್ ಸರ್ ಕೊಟ್ಟಿದ್ದ ಆನ್ಸರ್ ಮಾತ್ರ ಬಹಳ ಅಂದ್ರೆ ಬಹಳ ಸಖತ್ತಾಗಿತ್ತು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಪುನೀತ್ ಅವರು IT ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ನಮಗ್ ಮಾಹಿತಿ ಪ್ರಕಾರ ಪುನೀತ್ ಅವರು 2 ವರ್ಷದಿಂದ ಸರಿಯಾಗಿ IT ರಿಟರ್ನ್ಸ್ ಮಾಡಿಲ್ಲ ಅಂತ ನಿಮಗೆ ಬಂದಿದ್ದ ಮಾಹಿತಿ ಪ್ರಕಾರ. ಅದ್ರ ಮೇಲೆ ನೀವೇನಾದ್ರೂ ಕಾರ್ಯಕ್ರಮ ಮೀಡಿಯಾದವರು ಕ್ವಶನ್ ಕೇಳಕ್ಕಿಂತ ಮುಂಚೆ ಹೇಳೋ ಒಂದು ಡೈಲಾಗ್ ಅಂದ್ರೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ. ಸರ್ ನಮಗ್ ಬಂದಿರೋ ಮಾಹಿತಿ ಪ್ರಕಾರ 7-8 ವರ್ಷದಿಂದ ಯಶ್ ಎಲ್ಲಿದ್ದೀರಾ ಅಂತ ನ್ಯೂಸ್ ನವ್ರು ಎಲ್ಲಾ ಸೇರ್ಕೊಂಡು ಒಂದು ನ್ಯೂಸ್ ನ ಹಬ್ಸಿದ್ರು. ಈ ಒಂದು ನ್ಯೂಸ್ಗೆ ಯಶ್ ಅವರು ಸ್ವಂತ ಒಂದು ವಿಡಿಯೋನ ಮಾಡಿ ಅವರ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ರಿಪ್ಲೈನ ಕೊಟ್ಟಿದ್ರು. ಸವಾಲ್ ನನಗೂ ಕೊಟ್ಟಿದ್ದೀರಾ, ಯಾವ್ದಾದ್ರು ಹೋರಾಟಗಳಾದಾಗ ಎಲ್ಲಿದ್ದಾರೆ ಸಿನಿಮಾ ನಟರು, ತೆರೆ ಮೇಲೆ ಡೈಲಾಗ್ ಹೊಡಿತಾರೆ, ತೆರೆ ಮೇಲೆ ಡೈಲಾಗ್ ಹೊಡೆದವರು ಬರೀ ತೆರೆ ಮೇಲೆನಾ, ಅವ್ರಿಗೇನು ಜವಾಬ್ದಾರಿ ಇಲ್ವಾ, ಮಜಾ ಮಾಡ್ತಿದ್ದಾರೆ, ಶೂಟಿಂಗ್ ಅಂದರೆ ಮಜಾ, ಶೂಟಿಂಗ್ ಅಂದರೆ ಶೋಕಿ ಅನ್ನೋ ಥರ ಪೋಟ್ರೆ ಆಗಿದ್ದಕ್ಕೆ ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ನ್ಯೂಸ್ ಚಾನಲ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ಗಳಾಗ್ಬೋದು, ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕರ್ನಾಟಕದಿಂದ ತಗೋತಾ ಇದ್ದಾರೆ. ನಿಮಗೆ ಸಾಮಾಜಿಕ ಕಳಕಳಿ ಎಷ್ಟಿದೆ ಅನ್ನೋದು ನಾನು ಟೆಸ್ಟ್ ಮಾಡಬೇಕಿತ್ತು, ಅದರಿಂದ ನಾನು ಈ ಸವಾಲಿಸ್ದೆ. ಎವ್ರಿ ಪ್ರೈಮ್ ಸ್ಲಾಟಲ್ಲಿ ನನಗೆ ಟೈಮ್ ಕೊಡಿ, ಆ ರೈತರ ಸಮಸ್ಯೆಗಳು ಏನೇನಿದೆ ಚರ್ಚೆ ಮಾಡೋಣ. ಆ್ಯಂಡ್ ಬರೀ ಚರ್ಚೆ ಮಾಡಿ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದಲ್ಲ, ಪರಿಹಾರನೂ ಕಂಡುಹಿಡ್ಕೊಳ್ಳೋಣ. TV9, ETV, BTV, ZTV, ಪ್ರಜಾ TV, ಯಾವ್ಯಾವ TV ಇದೆಯೋ ಎಲ್ಲರೂ ರೆಡಿ ಇದ್ರೆ ಬನ್ನಿ ಮಾಡೇ ಬಿಡೋಣ. ರೈತರಿಗೆ ಅದೇನೋ ಬರೀ ಮಾತಲ್ಲಿ ರೈತರ ಕಾಳಜಿ, ರೈತರ ಸಮಸ್ಯೆ, ನೀವು ಮಾಡೋ ಪ್ರೋಗ್ರಾಮಿಂದಾಗಲಿ ಅಥವಾ ನಾವು ಹೋಗಿ ಮಾಡೋ ರ್ಯಾಲಿಯಿಂದಾಗಲಿ ಭಾಷಣದಿಂದಾಗಲಿ ರೈತರ ಮನೆಯಲ್ಲಿ ಇರೋ ಸಮಸ್ಯೆ ಬಗೆಹರಿಯಲ್ಲ, ಅವ್ರಿಗೊಂದು ಊಟನೂ ಸಿಗಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಮತ್ತೊಂದ್ಸಲಿ ಯಶ್ ಎಲ್ಲಿದ್ದೀರಾ ಅಂತ ಯಾರು ಸಹ ಕೇಳಕ್ ಹೋಗ್ಲಿಲ್ಲ. ಎವ್ರಿ ಪ್ರೈಮ್ ಸ್ಲಾಟ್ ಅಲ್ಲಿ ನನಗೆ ಮತ್ತೊಂದು ಸಲ IT ಎಂಕ್ವೈರಿ ಮೇಲೆ ಯಶ್ ಅವ್ರ ಬಗ್ಗೆ ಒಂದು ನ್ಯೂಸ್ ಚಾನಲ್ ಅವರು ಒಂದು ನ್ಯೂಸ್ ನ ಹಬ್ಸಿದ್ರು. ಅವಾಗ ಯಶ್ನವರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ರಿಪ್ಲೈ ಕೊಟ್ಟಿದ್ ಸಾಕು, ಇವಾಗ ಡೈರೆಕ್ಟ್ ಆಗಿ ಬಂದು ರಿಪ್ಲೈ ಕೊಡೋಣ ಅಂತ ರಿಪ್ಲೈ ಕೊಡಕ್ಕೆ ಬಂದಿದ್ರು. ವಿಷಯ ಏನಿದೆ ಅಷ್ಟು ತೋರಿಸ್ತಿದಾರೋ ಹಂಗೆ ಇರಬೇಕು. ನೀವು ಒಂದ್ ಮಾಧ್ಯಮ ಅಂತಿದ್ದೀರಲ್ಲ, ಆ ಮಾಧ್ಯಮದವ್ರದ್ದು ನಿಮ್ದೇ ಹೆಸರು, ನಿಮ್ದೇ ಫೋಟೋ, ನಿಮ್ದೇ ವಿಜುವಲ್ ಹಾಕ್ತಿದಾರಲ್ವ ಸರ್, ನೀವು ಹೇಳಿ ಯಾವ ಮಾಧ್ಯಮ ಅಂತ. ನನಗೆ ಅಷ್ಟು ಚೀಪ್ ಮಟ್ಟಕ್ಕೆ ನಾನು ಹೇಳಿ ಚೀಪ್ ಪ್ರಶ್ನೆ ಬೇಡ. ಆ ಒಂದು ಮಾಧ್ಯಮ ಯಾವ್ದು ಅಂತ ನ್ಯೂಸ್ ರಿಪೋರ್ಟರ್ ಕೇಳಿದಾಗ ಸರಿಯಾಗಿ ಟಾಂಗ್ ಕೊಟ್ಟಿದ್ರು ಎಸ್ ಸರ್. ಪ್ರಶ್ನೆ ಕೇಳೋ ಸ್ಟೈಲ್ ಅದಿರಬಾರ್ದು ಸರ್. ನಾ ಹೇಳ್ತೀನಿ ನಿನಗೆ ಉತ್ತರ ಕೊಡಬೇಕು ಅಂತ ಹೇಳಿಲ್ಲ. ಅಂಬರೀಷ್ ಅಣ್ಣ ಎಷ್ಟು ಓಪನ್ ಆಗಿ ಮಾತಾಡ್ತಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಅಂಬರೀಷ್ ಅಣ್ಣ ಹಾಗೂ ಅವರ ರಾಜಕೀಯ ಫ್ರೆಂಡ್ಸ್ ಎಲ್ಲ ಹೊರಗಡೆ ಊಟ ಮುಗಿಸ್ಕೊಂಡು ಬಂದಾಗ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಎದುರುಗಡೆ ಬಂದು ಕ್ವಶನ್ ಕೇಳಕ್ಕೆ ಶುರು ಮಾಡಿದ್ರು. ಇವ್ರ ಕ್ವಶನ್ ಗಳನ್ನ ಕೇಳಿಸ್ಕೊಂತ ಅಂಬರೀಷ್ ಅಣ್ಣಗೆ ತಲೆ ಕೆಟ್ಬಿಟ್ಟು ಮುಕ್ಳರಿಯಾಗೆ ರಿಪ್ಲೈ ಕೊಟ್ರು ವಿತೌಟ್ ಫಿಲ್ಟರ್. ಅಂಬರೀಷ್ ಅವ್ರಿಗೆ ಯಾವ್ದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಸುದೀಪ್ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ರಿಪ್ಲೈ ಕೊಡ್ತಾರೆ, ಹೆಂಗೆ ಟಾಂಗ್ಗಳು ಕೊಡ್ತಾರೆ ಅಂತ ನಾವು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ. ಸುದೀಪ್ ಸರ್ ಕೊಟ್ಟಿರೋ ಒಂದು ಹಳೆ ಇಂಟರ್ವ್ಯೂ ನನ್ನ ಕೈಯಲ್ಲಿ ಸಿಕ್ತು. ಇಲ್ಲಿ ನ್ಯೂಸ್ ರಿಪೋರ್ಟರ್ ಸುದೀಪ್ ಸರ್ಗೆ ಪ್ರಶ್ನೆಗಳನ್ನ ಕೇಳಿ ಪ್ರೊವೋಕ್ ಮಾಡ್ತಿದ್ದ. ನಾನು ಮಾಡೋದು ಸರಿ, ನಾನು ಹೇಳಿದ್ದೆ ಕೇಳ್ಬೇಕು, ನಾನು ಹೇಳಿದಂಗೆ ಆಗ್ಬೇಕು ಅಂತ ನಾನೇ ಕೇಳ್ಬೇಕು. ನೀವ್ ಅನ್ಸಿದ್ ನೀವ್ ಮಾಡ್ತಾ ಇದೀರಾ, ನಿಮಗ್ ಅನ್ಸಂಗ್ ನೀವ್ ಇರ್ತೀರಾ, ನೀವ್ ಹೇಳಿದ್ದೆ ಸರಿ ಅಂತ ನೀವ್ ಅನ್ಕೊಂಡಿದೀರಾ ಅನ್ನೋದು ತಪ್ಪು ಅಂತ ನಾನು ಹೆಂಗ್ ಹೇಳಕ್ಕಾಗತ್ತೆ? ಇವಾಗ ನನ್ನ ಅನಿಸಿಕೆ ಕರೆಕ್ಟ್ ಅಂತ ಹೇಳೋದು ಯಾರು? ನೀವು ರೆಟ್ಟಾಗಿ ಹಾಕಿದಿರಾ,
ನನಗೆ ಇಷ್ಟ ಇಲ್ಲ. ಏನ್ ಇಟ್ಕೊಂಡು ಅವ್ನಿಗೆ ರೆಟ್ಟೆ ಹಾಕೋ ನನ್ನ ಮುಂದೆ ಅಂದ್ರೆ ವಾಟ್ ಇಸ್ ದಿಸ್? ವೇಟ್ ಇಲ್ಲಿಗೆ ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಸುದೀಪ್ ಸರ್ ಇಲ್ಲಿ ರೋಸ್ಟರ್ ಆಗಿ ಕನ್ವರ್ಟ್ ಆಗಿ ಹೋಗ್ಬಿಡ್ತಾರೆ. ನಿಮ್ಗೆ ಆತರ ಯಾವುದೇ ಇಲ್ಲ. ನಿಮ್ಮ ಜೀವನ ನೀವು ಹುಟ್ಟಿದ್ರಿ ಸ್ವಾಮಿ, ನೀವ್ ಹೆಂಗಾನ ಜೀವನ ನಿಮ್ ಜೀವನ ನೀವು ನಡೆಸೋ ಅಧಿಕಾರ ನಿಮಗಿಲ್ಲ ಅಂದ್ಮೇಲೆ ಹುಟ್ಟಿಯನ್ ನೀವು ಪ್ರಯೋಜನ. ನಾನು ಕೇಳ್ತಾ ಇರೋದು, ನೀವು ರೋಡಲ್ಲಿ ಹೋಗೋರು ಯಾರಿಗಾರ ಕಪಾಳ ಕುಡಿತಾ ಇದ್ದೀರಾ, ಯಾರ್ದಾರ ಮಕ್ಕಳ ಮೇಲೆ ಉಗಿತಾ ಇದ್ದೀರಾ, ಅಥವಾ ಸುಮ್ಮನೆ ಹೋಗಿ ಯಾರ್ದಾರ ಮೇಲೆ ಏನೇನೋ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ರು? ಇಲ್ವಲ್ಲ. ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಅದ್ರ ತಪ್ಪೇನಿದೆ? 10,000 ಜನ ಹತ್ರ ಬಂದಾಗ ತಿಳ್ಕೊಬೋದು, ತಲೆ ಕೆಡಿಸ್ಕೋಬಾರ್ದು ಅದ್ರ ಬಗ್ಗೆ. ಎಷ್ಟು ಜನ ಬಗ್ಗೆ ತಲೆ ಕೆಡಿಸ್ಕೊತೀರ? ಆ ಜನ ನಿಮ್ ಬಗ್ಗೆ ತಲೆ ಕೆಡಿಸ್ಕೊಂತ ಇದಾರೆ ಅಂದ್ರೆ ನೀವೇನೋ ಜೀವನದಲ್ಲಿ ಮಾಡ್ತಾ ಇದೀರ ಅಂತ ಅರ್ಥ. ಹೌದು, ತಲೆ ಕೆಡಿಸ್ಕೊಂಡ್ಬಿಡೋದಕ್ಕೆ ನಾನೇನ್ ಹೇಳ್ತಾ ಇರೋದು. ಇನ್ನೊಂದು, ನಿಮ್ಮನ್ನ ಅರ್ಥ ಮಾಡ್ಕೊಂಡವ್ರು ಯಾರು ನಿಮ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಕ್ ಸಾಧ್ಯನೇ ಇಲ್ಲ. ನಾನು ಹೇಳೋದು, ಯುವರ್ ಲೈಫ್ ಇಸ್ ಯುವರ್ಸ್, ಯು ಲೀಡ್ ಇಟ್. ನಿಮ್ಮ ಸಂಪೂರ್ಣವಾಗಿ, ಯಾಕಂದ್ರೆ ಸತ್ತೋದ್ಮೇಲೆ ನೀವು ಒಬ್ಬರೇ ಸಾಯೋರು, ಯಾರು ಬರಲ್ಲ ನಿಮ್ ಜೊತೆಗೆ. ಹಂಗಿದ್ದಾಗ ನೀವು ಪ್ರಪಂಚನೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಲ್ಲ. ಈಗ ಒಂದು ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಅವರನ್ನ ಬಹಳ ಅರೋಗೆನ್ಸ್ ಆಗಿರ್ತಾರೆ. ಅವರು ಅವ್ರದೇ ಆದಂತ ಕಲ್ಪನೆ ಇರ್ತಾರೆ, ಬೇರೆ ಯಾರು ಮಾತು ಕೇಳೋದಿಲ್ಲ, ಅವ್ರಿಗೆ ಅನ್ಸಿದ್ದೆ ಮಾಡ್ತಾರೆ. ತಪ್ಪ? ನನಗೆ ಅನ್ಸಿದ್ ನಾನು ಮಾಡಪ್ಪ, ಏನೋ ಹೊಡೆದಂಗಾಯ್ತು. ಸೊ ನಿಮ್ ಪ್ರಕಾರ ನೀವ್ ಹೇಳಿದ್ ಮಾಡ್ಬಿಟ್ರೆ ನಾನು ಒಳ್ಳೆಯವನ, ಅಥವಾ ನೀವ್ ಹೇಳಿದ್ ಮಾಡಿದ ತಕ್ಷಣ ನನ್ನ ಕರ್ಕೊಂಡೋಗಿ ಪಟ್ಟಾಭಿಷೇಕ ಮಾಡಿ ರಾಜ ಮಾಡ್ಬಿಡ್ತೀರಾ ಇಲ್ಲಿ? 100% ತಪ್ಪು ನಿಮ್. ದರ್ಶನ್ ಅವ್ರದ್ದು ಒಂದು ಫಿಲಂ ಶೂಟಿಂಗ್ ನಡಿಬೇಕಾದ್ರೆ ಅಲ್ಲೇ ನ್ಯೂಸ್ ರಿಪೋರ್ಟರ್ ಬಂದು ಒಂದು ಕ್ವಶನ್ ಕೇಳಕ್ಕೆ ಶುರು ಮಾಡಿದ್ದ. ಈ ತರದ್ದು ಕೆಲವು ದಿನಗಳಿಂದ ಈ ತರದೊಂದು ಚರ್ಚೆ ಆಗ್ತಾ ಇದೆ. ರಾಜಕಾಲುವೆ ಮೇಲೆ ದರ್ಶನ್ ಅವರ ಮನೆ ಇದೆ, ಅದನ್ನ ಕೆಡವಬೇಕು ಅಂತೇಳಿ ಒಂದು ಚರ್ಚೆ ಶುರುವಾಗಿದೆ ಸರ್. ಏನ್ ಸರ್ ನಿಮ್? ದರ್ಶನ್ ಅವರು ಇಲ್ಲಿ ತಲೆಯಲ್ಲಿ ಆಡಿಸ್ತಿರೋದ್ ನೋಡೇ ಹೇಳ್ಬೋದು, ಒಂದು ಸರಿಯಾಗಿರೋ ರಿಪ್ಲೈನೇ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಸರಿ ಆಯ್ತಲ್ಲ, ಕಾನೂನು ಎಲ್ರಿಗೂ ಒಂದಿಲ್ಲ ಸರ್. ಅಕಸ್ಮಾತ್ ರಾಜಕಾಲುವೆ ಅದ್ರಲ್ಲಿ ಹೋಗಿದ್ರೆ ಖಂಡಿತ ಕೆಡು ಬಿಡೋಣ ಸರ್. ಏನಿಲ್ಲ ಸರ್, ಅಂದ್ರೆ ದರ್ಶನ್ ಅವ್ರ ಮನೆ ರಾಜಕಾಲುವೆ ಮೇಲೆ ಇತ್ತು ಅನ್ನೋದಕ್ಕೆ ಆ ನಿರ್ಮಾಣ ಆಗಿದ್ದ ಮುಂಚೆ ಏನಾದ್ರು ಮಾಹಿತಿ ಇತ್ತಾ ನಿಮ್ಗೆ? ಏನಕ್ಕೆ ಸರ್ ಇದನ್ನ ತುಂಬಾ ಓಪನ್ ಆಗಿ ಹೇಳಿದೀವಿ. ಇನ್ನೊಬ್ರು ಕಟ್ಟಿದ ಮನೆ ನಾನು ತಗೊಂಡಿರೋದು, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಲ್ಲಿ ರಾಜಕಾಲುವೆ ಏನಾರು ಹೋಗಿದ್ರೆ ಖಂಡಿತ ತೆರವು ಮಾಡ್ಕೊಡ್ತೀವಿ ಸರ್. ಅಲ್ಲಿ ಬಹಳಷ್ಟು ಗಣ್ಯರ ಮನೆಗಳು ಇದಾವೆ, ಮುಖ್ಯಮಂತ್ರಿಗಳ ಮನೆ ಇದಾವೆ. ಅಲ್ಲಲ್ಲ, ಈಗ ನೀವು ಒಂದೇ ಹೇಳ್ತಾ ಇದ್ದೀನಿ, ನಾನು ಅದನ್ನೇ ಕೇಳಿ ಬೋರ್ ಹೊಡೆದೋಗಿದೆ. ದರ್ಶನ್ ಮನೆ ದರ್ಶನ್ಗೆ ಎರಡು ಕೊಂಬಿದೆಯಾ ಸರ್? ದುನಿಯಾ ವಿಜಯ್ ಅವರು ಅವರ ಒಂದು ಪರ್ಸನಲ್ ಕೇಸ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಗ ಅಲ್ಲಿ ನ್ಯೂಸ್ ರಿಪೋರ್ಟರ್ ಬಂದು ವಿಚಿತ್ರ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ದ. ಆ ನ್ಯೂಸ್ ರಿಪೋರ್ಟರ್ ಕೇಳಿದಂತ ಒಂದು ಪ್ರಶ್ನೆಗಳಿಗೆ ದುನಿಯಾ ವಿಜಯ್ ಸರ್ ಬಹಳ ಚೆನ್ನಾಗಿ ರಿಪ್ಲೈ ಮಾಡಿದ್ರು. ಬಿಡಿ, ಅದು ಕೆಲಸ ಇರುತ್ತೆ, ನಾನು ಬಂದಿರ್ತೀನಿ, ಎಲ್ಲ ನಿಮ್ಗೆ ಹೇಳ್ಬೇಕಾ? ನಾನು ಅಲ್ಲಲ್ಲ, ನಮ್ಗೆ ಹೇಳ್ಬೇಕು ಅಂತ ನಮ್ಗೆ ಹೇಳ್ಬೇಕು ಅಂತ ಏನಿಲ್ಲ, ನನ್ನ ಇಷ್ಟ ಅದು. ನಿಮ್ಗೆ ಈ ರಿಪ್ಲೈನ ಕೇಳಿಸ್ಕೊಂಡ್ಮೇಲೆ ನೆಕ್ಸ್ಟ್ ಆ ನ್ಯೂಸ್ ರಿಪೋರ್ಟರ್ಗೆ ಮಾತೇ ಬರ್ಲಿಲ್ಲ. ನಡಿಯಲೇ ಶಿವರಾಜ್ ಕುಮಾರ್ ಸರ್ಗೆ ಒಂದು ಪ್ರಶ್ನೆನ ಕೇಳಬೇಕು ಅಂತ ಬಂದಾಗ ಆ ಒಂದು ನ್ಯೂಸ್ ರಿಪೋರ್ಟರ್ ಸರಿಯಾಗಿ ಪ್ರಿಪೇರ್ ಆಗೇ ಬಂದಿರ್ಲಿಲ್ಲ. 52ನೇ ಸಿನಿಮಾ, 50 ವರ್ಷ. ಯಾವಾಗ್ಲೂ ಏನಾದ್ರೂ ಕೇಳ್ಬೇಕಾದ್ರೆ ಏನೇನಿದೆ ಅಂತ ಕೇಳ್ಬೇಕಂತ ಫಸ್ಟ್ ತಲೆಗೆ ಇಳಿಸ್ಕೋಬೇಕು ನಾವು. ಇಲ್ಲ ಅಂದ್ರೆ ನಾವು ಮನುಷ್ಯರಾಗಿರೋಕೆ ವೇಸ್ಟ್ ಅಲ್ವಾ? ನೀವು ಬಂದು 52ನೇದಂತ್ಯ 50ನೇದಂತ್ಯ. KGF ಚಾಪ್ಟರ್ 1 ಸಿನಿಮಾ ಆಲ್ ಓವರ್ ಇಂಡಿಯಾ ಫುಲ್ ಹಿಟ್ ಆದಾಗ ತೆಲುಗು ಅವ್ರು ಬಂದ್ಬಿಟ್ಟು ಪ್ರಭಾಸ್ಗೆ ಯಶ್ ಅವ್ರನ್ನ ಹೋಲ್ಸಕ್ಕೆ ಶುರು ಮಾಡಿದ್ರು. ಆದ್ರೆ ಈ ಒಂದು ಕ್ವಶನ್ಸ್ಗೆ ಯಶ್ ಅವರು బహಳ పర్ఫెక్ట్ గా ఆన్సర్స్ న కొట్టరు. మీరు కూడా సౌత్ ఇండియాలో సెకండ్ ప్రభాస్ అని కూడా అందరూ అనుకుంటున్నారు, మరి దానికి మీరేం చెప్తారు? లేదండి, నేను ఎప్పుడు ఫస్ట్ యಶ್ గా ఉండాలి. ಒಂದು ಇಂಟರ್ವ್ಯೂನ ನೋಡಿ ಒಂದು ಲುಕ್ ಕೊಟ್ಬಿಟ್ಟು ದರ್ಶನ್ ಸರ್ ನ್ಯೂಸ್ ರಿಪೋರ್ಟರ್ ನ ಸೈಲೆಂಟ್ ಮಾಡಿಸ್ಬಿಟ್ರು. ಜೊತೆಗೆ ಮೊದಲೇ ಬಾರಿಗೆ ಬಂದು ಮತ್ತೆಲ್ಲ ಏನೇನು ಮಾತೇ ಇಲ್ಲ. ಆಮೇಲೆ ದರ್ಶನ್ ಅವ್ರದ್ದು ಒಂದು ಕಾರ್ ಆಕ್ಸಿಡೆಂಟ್ ಆದಾಗ ನ್ಯೂಸ್ ಅವರು ಇಷ್ಟ ಬಂದಂಗೆ ನ್ಯೂಸ್ ಗಳನ್ನ ಸೃಷ್ಟಿ ಮಾಡಕ್ಕೆ ಶುರು ಮಾಡಿದ್ರು. ನಾವು ಬಂದಿದ ತಕ್ಷಣ ಹೇಳ್ತೀವಲ್ಲ, ಆತರ ಮಲಿಕೊಂಡು ಹೆಂಗ್ ಹೇಳಿಕಾಯ್ತದೆ ಅಪ್ಪು ಸರ್. ಆಮೇಲೆ ನೀವು ಆಕ್ಚುಲಿ ಅದನ್ನ ಹೇಳಿದ್ರೆ 6 ಜನ ಇದ್ರು. ಯಾವ 6 ಜನ ಇದ್ರು ಸರ್? ನನ್ ಗಾಡಿ ಇರೋದು 5 ಸೀಟರ್ ಸರ್. ಅದು ಇನ್ನೊಂದು ಚಾನೆಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯ್ತು. ಯಾವ್ದೋ ಒಂದು ಹುಡುಗಿ ಬೇರೆ ಅಂತ. ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂರ್ಸ್ಕೊಂಡು. ಓಕೆ ಸರ್, ಆರ್ ಯು ಪೀಪಲ್ ಹ್ಯಾಪಿ? ಆಮೇಲೆ ಮತ್ತೊಂದು ಸಲ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಕೇಳಿದಾಗ ದರ್ಶನ್ ಸರ್ ಇವ್ರಿಗೆ ಬಹಳ ಚೆನ್ನಾಗಿ ರಿಪ್ಲೈ ಕೊಟ್ಟಿದ್ರು. ಫೈನಾನ್ಷಿಯಲ್ ವಿಚಾರ ಮಾತಾಡೋದಾದ್ರೆ ಸರ್, ಈವಾಗಿನ ಕಲೆಕ್ಷನ್ ತಗೊಂಡು ಏನ್ ಮಾಡ್ತೀರಾ ಸರ್? ತಗೊಂಡು ಏನ್ ಮಾಡ್ತೀರಾ ಸರ್? ತಗೊಂಡೇನ ಮಾಡೋದಿದ್ರೆ ಹೇಳಿ ಸರ್, ಖಂಡಿತ ಕೊಡ್ಬಿಡ್ತೇನೆ. ಉಪ್ಪಿ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಶೂಟಿಂಗ್ ಸೆಟ್ ಗೆ ಒಬ್ಬ ಕುಡ್ಕ ಬಂದು ಸರಿಯಾಗಿ ಗಲಾಟೆ ಮಾಡಿದ್ದ. ಆವಾಗ ಉಪ್ಪಿ ಸರ್ ಏನ್ ಮಾಡ್ತಾರೆ ಅಂತ ನೀವೇ ನೋಡ್ರಿ.
ನೆಕ್ಸ್ಟ್ ಒಂದ್ಸಲಿ ಪ್ರಜಾಕೀಯದ ಬಗ್ಗೆ ಕ್ವಶನ್ ಕೇಳ್ಬೇಕು ಅಂತ ಒಬ್ಬ ನ್ಯೂಸ್ ರಿಪೋರ್ಟರ್ ಉಪ್ಪಿ ಸರ್ ಹತ್ರ ಬಂದಿದ್ದ. ನೆಕ್ಸ್ಟ್ ಉಪ್ಪಿ ಸರ್ ರೋಸ್ಟರ್ ಆಗಿ ಕನ್ವರ್ಟ್ ಆಗಿ ಈ ಒಂದು ನ್ಯೂಸ್ ರಿಪೋರ್ಟರ್ ನ ರೋಸ್ಟ್ ಮಾಡಿ ಇಟ್ಬಿಡ್ತಾರೆ. ದಿನಕ್ಕೆ 3,000 ಒಂದು ತಿಂಗಳಿಗೆ 3,000 ದುಡಿಯೋನು. ನನಗೆ ಈಗ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು, ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ ಬೇಡ, ಬರಬೇಡಿ ನೀವು. ನಿಮ್ಗೆ 10,000 ರೂಪಾಯಿ ದುಡಿ ಯೋಗ್ಯತೆ ಇಲ್ಲ, ನೀವು ಯಾಕೆ ಬರ್ತೀರಾ? ನಾನು ಬರ್ತೀನಿ ನಿಮ್ಮ ಜೊತೆ. ನಾನು ಏನು ಮಾಡ್ಬೇಕೀಗ? ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲದೆ ಯಾಕೆ ಬರ್ತೀರಾ ನನ್ನ ಜೊತೆಲಿ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನಿಮ್ಗೂ ಡೌಟ್ ಇದೆ ಇಲ್ಲಿ ಬರೋದಕ್ಕೆ, ನೀವು ನಾಳೆ ಚೇಂಜ್ ಆಗ್ಬೋದು ಅಂತ. ಡೌಟ್ ಇದೆಯಾ? ಖಂಡಿತ ನಿಮಗೆ ಡೌಟ್ ಇದೆ. ಡೌಟ್ ಇರೋರು ಬೇಡ ನನಗೆ. ಬೇಕಿತ್ತ ಅಣ್ಣ ಇದು ನಿನಗೆ? ನಾನು ಪತ್ರಕರ್ತ ಆಗಿ ಕೂತಿದ್ದೀನಿ, ಪ್ರಜೆ ಆಗಿ ಕೂತಿಲ್ಲ ಇಲ್ಲಿ. ನೀವು ಪ್ರಜೆ ಅಲ್ವಾ? ಪತ್ರಕರ್ತರು ಪ್ರಜೆ ಅಲ್ವಾ? ಪ್ರಜೆಗಳು ಆದ್ರೆ ನನ್ನ ಒಂದು ಆಯಾಮ ಇದೆ, ನನ್ನ ಚೌಕಟ್ಟಿದೆ, ಆನಂತರ ನಾನು ಪ್ರಜೆ. ಆದ್ರೆ ನಾನು ಇಲ್ಲಿ ಕುಳಿತಿರೋದು ಪತ್ರಕರ್ತನಾಗಿ. ಒಬ್ಬ ಪತ್ರಕರ್ತ ನಿಜವಾದ ಪ್ರಜೆ ಆಗ್ಬಿಟ್ರೆ ನಿಜವಾದ ಪತ್ರಕರ್ತ ಆಗ್ಬಿಡ್ತಾನೆ. ಇಲ್ಲಿಗೆ ಇಷ್ಟೇ. ಈ ಒಂದು ವಿಡಿಯೋನ ನಾನು ಬೇಕು ಅಂತ ಮಾಡಿಲ್ಲ, ನಿಮ್ಮ ಒಂದು ಮುಖದಲ್ಲಿ ನಗು ತರಿಸ್ಬೇಕು ಅಂತ ಮಾಡಿದ್ದೆ. ಯಾರಿಗಾದ್ರೂ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.